ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಂದು ವ್ಲಾಗು ಕನ್ನಡದಲ್ಲಿ ಶುರು ಮಾಡ್ತಿದ್ದೀನಿ. ಬಿಕಾಸ್ ಸುಮಾರು ಜನ ನನ್ನ ಕೇಳ್ತಿದ್ರು, ನೀವು ಏನಕ್ಕೆ ಹಿಂದಿಲಿ ಮಾಡ್ತಿದ್ದೀರಾ, ಕನ್ನಡದಲ್ಲೂ ಮಾಡಿ ಅಂತ. ಸೊ ನಾನು ಹಿಂದಿ ಕನ್ನಡ ಎರಡಲ್ಲೂ ವ್ಲಾಗ್ ಮಾಡ್ತೀನಿ. ಇವತ್ತು ನಾನು ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ಎಲ್ಲ ಆಯಿತು ಇವತ್ತು. ಸೊ ಇವತ್ತು ನಮ್ಮದು ಉತ್ತರಾದಿ ಮಠಗಳ ಸ್ವಾಮಿಗಳು ಬಂದಿದ್ದಾರೆ. ಅವ್ರ ಹತ್ರ ಮುದ್ರೆ ಹಾಕ್ಸ್ಕೊಳಕ್ಕೆ ಹೋಗಬೇಕು. ಸೊ ನನಗೆಲ್ಲ ಸೀರೆ ಉಟ್ಕೊಂಡು ಆಗಿದೆ. ಈಗ ಸೀರೆ ಉಟ್ಕೊಂಡು ಆದಮೇಲೆ ನಾನೀಗ ಆಟೋ ಬುಕ್ ಮಾಡಿದೆ. ಈಗ ಆಟೋ ಬರ್ತಿದೆ, 1 ಮಿನಿಟ್ ಅವೇ ಇದೆ. ಈಗ ನಾನು ಗನ್ ಹೌಸ್ ಹತ್ರ ಇರೋ ಉತ್ತರಾದಿ ಮಠದ ಪಕ್ಕ ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬಿಕಾಸ್ ಇಲ್ಲೇ ನನಗೆ ಸ್ವಾಮಿಗಳು ಮುದ್ದೆ ಧಾರಣೆ ಮಾಡ್ತಾರೆ ಅಂತ ಹೇಳಿದರು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ತಕ್ಷಣ ಆ ಜಾಗ, ಆ ವೈಬ್ ಬೇರೆಯೇ ಇತ್ತು. ಸ್ವಾಮಿಗಳನ್ನ ನನ್ನ ಕಣ್ಣಾರೆ ನೋಡಿದಾಗ ಇದು ನಿಜನಾ ಅಥವಾ ಸುಳ್ಳ ಅನ್ನೋ ನಂಬಿಕೆನೇ ನನಗೆ ಬರ್ತಿರ್ಲಿಲ್ಲ. ಅವ್ರನ್ನ ನೋಡಿ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅನಿಸ್ತು. ಅವ್ರು ಫಸ್ಟಲ್ಲಿ ಎಲ್ಲ ಗಂಡು ಮಕ್ಕಳಿಗೆ ಮುದ್ರೆ ಧಾರಣೆ ಮಾಡಿದ್ರು. ಗಂಡು ಮಕ್ಕಳು ಆದಮೇಲೆ ಹೆಣ್ಮಕ್ಳಿಗೆ ಮುದ್ರೆ ಧಾರಣೆ ಮಾಡಿದ್ರು. ಅವ್ರ ಕೈಲಿ ಮುದ್ರೆ ಧಾರಣೆ ಮಾಡಿಸ್ಕೊಂಡು ಒಂದು ಕನಸು ನನಸಾಯಿತು ಅಂತ ನೀವು ಹೇಳ್ಬೋದು. ನನ್ನ ಕೈಯಲ್ಲಿ ಚೆನ್ನಾಗಿ ಅಚ್ಚು ಬಿದ್ದಿದೆ ಶಂಕು ಚಕ್ರದ್ದು ಅಂತ ನೀವು ನೋಡ್ಬೋದು. ನಾನು ಮಠದಿಂದ ಮುದ್ದೆ ಧಾರಣೆ ಮುಗಿಸ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ ಮಾರುತಿ ಟೆಂಪಲ್ ಹತ್ರ ಇರೋ ಶ್ರೀ ಕೃಷ್ಣಧಾಮ ದೇವಸ್ಥಾನಕ್ಕೆ. ಅಲ್ಲಿ ನಮ್ಮ ಮಂತ್ರಾಲಯ ಸ್ವಾಮಿ ಮತ್ತು ಪೇಜಾವರ ಮಠ ಸ್ವಾಮಿ ಬಂದಿದ್ರು. ಅವ್ರದ್ದು ಅಭಿಷೇಕ ಪೂಜೆಗಳಿತ್ತು. ಅದನ್ನು ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಪೂಜೆ ಅಭಿಷೇಕ ಕಣ್ತುಂಬ ನೋಡಿ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಊಟ ಮಾಡಿ ನಾನು ನೆಕ್ಸ್ಟ್ ಈಗ ಮನೆಗೆ ಹೊರಟಿದ್ದೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಾಮೆಂಟ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.